ಹಾಯ್ ಎಲ್ಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವೈದ್ಯ ಯೂಟ್ಯೂಬ್ ಚಾನಲ್. ಹೌದು, ಇವತ್ತು ಸಂಡೇ ಆಗಿರುತ್ತೆ. ಇವತ್ತು ನನ್ನ ಒಂದು ವಿಡಿಯೋ ನಿಮಗೆ ಫುಲ್ಲು ನನ್ನ ಗಾರ್ಡಿಂಗ್ ಆಗಿರುತ್ತೆ. ಅಂದರೆ ನನ್ನ ಗಿಡಗಳನ್ನ ನಾನು ಒಂದಷ್ಟು ಗಿಡಗಳು ತಂದಿದ್ದೀನಿ. ಅದನ್ನೆಲ್ಲ ಇವತ್ತು ನಾನು ಪಾಟ್ಗೆ ಹಾಕಬೇಕು, ರೀಪ್ಲೇಸ್ ಮಾಡಬೇಕು. ಹಾಗಾಗಿ ಆ ಒಂದು ವಿಡಿಯೋ ಪೂರ್ತಿ ಇವತ್ತು ನಿಮ್ಮ ಬ್ಲಾಗಲ್ಲಾಗುತ್ತೆ. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಹಾಗೆ ಫ್ಲವರ್ ತರೋಣ ಅಂತ ಹೋಗಿದ್ದೆ, ಆದರೆ ನನಗೆ ಯಾಕೋ ಇದು ಇದಾಗಲಿಲ್ಲ, ರೋಸ್ಗಳು ಇಷ್ಟ ಆಗಲಿಲ್ಲ. ಹಾಗಾಗಿ ಇವಾಗ ಬರೀ ದಾಸವಾಳನೇ ತಂದಿದ್ದೀನಿ. ನೋಡಿ, ಆ್ಯಂಡ್ ಇದು ಎಲ್ಲೋ ಆ್ಯಂಡ್ ರೆಡ್ ಬರುತ್ತೆ. ಆ್ಯಂಡ್ ಇದು ಬಂದು ಇನ್ನೊಂದು ಫುಲ್ ರೆಡ್ ಬರುತ್ತೆ. ಅಂದರೆ ರೆಡ್ ಅಂದರೆ ಆ ಥರ ರೆಡ್ ಬರಲ್ಲ, ಸ್ವಲ್ಪ ಆರೆಂಜ್ ಮಿಕ್ಸ್ ಇದೆ. ಇದು ತುಂಬ ಹೂವು ಬಿಡುತ್ತೆ, ಹಾಗಾಗಿ ಅದನ್ನೇ ತೊಗೊಬಂದೆ. ಹೂವು ಬಿಡೋದಾದರೆ ನಮಗೂ ವರ್ತಿರುತ್ತೆ ಅಲ್ವಾ. ಕೆಲವೊಂದು ಏನೋ ಯಾವಾಗ ಹೂವು ಬಿಡೋದು, ಇಲ್ಲೊಂದು ಸುಮ್ಮನೆ ಆಗ್ಬಿಡೋದು, ಆ ಥರ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ವೈಟ್ ಈ ಸಿಂಗಲ್ ದಳ ಅಂತಾರೆ, ಗೊತ್ತಾ? ಏನಂತ ಇದನ್ನು ಒಂದೆಳೆ ದಾಸವಾಳ ಅಂತಾರೆ. ವೈಟು, ಪಿಂಕು, ಎಲ್ಲೋ ಆ ಥರ ಎಲ್ಲ ಬರುತ್ತೆ. ಅದರಲ್ಲಿ ಇದು ವೈಟು ಪಿಂಕು ತೊಗೊಂಡೆ, ಚೆನ್ನಾಗಿದೆ ಇದು. ನೋಡಿ ತೋರಿಸ್ತೀನಿ, ಇಷ್ಟು ಉದ್ದ ಇದೆ ಇದು. ಈಗ ಅದಕ್ಕೆ ಅದನ್ನು ಪಾಟಿಂಗ್ ಇದ್ರಲ್ಲಿ ಮಾಡಲ್ಲ, ಇದ್ರಲ್ಲಿ ಮಾಡ್ತೀನಿ. ಇವೆರಡನ್ನೂ ಅದ್ರಲ್ಲಿ ಮಾಡ್ತೀನಿ. ಅಲ್ಲೊಂದಿದೆ ಸೇಮ್ ಚೀಲದಲ್ಲಿ ಬರ್ತಿತ್ತು ನೋಡಿ. ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಒಂದು 6 ತೊಗೊಂಡಿದ್ದೆ, 6 ತೊಗೊಂಡಿದ್ದೆ ಅನಿಸುತ್ತೆ. 6 ತೊಗೊಂಡಿದ್ದೆ. ಇನ್ನೆರಡು ಸ್ವಲ್ಪ ಅರ್ಧೋಯ್ತು ಬಿಸಿಲಿಗೆ. ಎತ್ಕೊಬರುವಾಗಲೇ ಅದು ಓಪನ್ ಆಗಿಬಿಟ್ಟು ಅಲ್ಲೇ ಬಿಟ್ಬಿಟ್ಟೆ. ಮಣ್ಣು ಮಾತ್ರ ತೊಗೊಂಡ್ಬಂದಿದ್ದೆ ಅದ್ರದ್ದು. ಇನ್ನೊಂದು ಸ್ವಲ್ಪ ಎಲ್ಲ ಅರ್ಧೋದಂಗೆ ಇತ್ತಲ್ಲ, ಅದಕ್ಕೆ ಹಳೆ ಮನೇಲೇ ಬಿಟ್ಬಿಟ್ವಿ. ಇದರಲ್ಲಿ ಒಂದು 2 ಚೆನ್ನಾಗಿದೆ, ಅದನ್ನು ಎತ್ಕೊಬಂದಿದ್ದೀನಿ. ಇರೋಷ್ಟು ದಿನ ಇರಲಿ, ಆಮೇಲೆ ಬೇಕಾದ್ರೆ ಬೇರೆ ತೊಗೊಬಂದು ಪಾಟಿಂಗ್ ಮಾಡೋಣ ಅಂತ. ನಾನು ಬನ್ನಿ ಇದು ಪಾಟಿಂಗ್ ಮಾಡೋಣ. ನನಗಂತೂ ದಾಸವಾಳ ಅಂದರೆ ತುಂಬ ಇಷ್ಟ. ಅದು ಸ್ವಲ್ಪ ಗುಲಾಬಿನೂ ಇಷ್ಟ ಆಗುತ್ತೆ, ರೋಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಾನು ರೋಸ್ ತರೋಕ್ಕೋಗಲ್ಲ. ಓಕೆ, ಈಗ ಬನ್ನಿ ಪಾಟಿಂಗ್ ಮುಗಿಸೋಣ. ನೋಡಿ ನನ್ನ ಗುದ್ಲಿ ಯಾವ ಥರ ಇದೆ ಅಂತ. ಅಂದರೆ ಇದು ಪೇಂಟಿಂಗ್ ಬ್ರಷು, ಆಲ್ಮೋಸ್ಟ್ ನನ್ನ ತುಳಸಿ ಕಟ್ಟೆಗೆ ಇಟ್ಟಿರೋ ಬ್ರಷ್ ಇದು. ಇದನ್ನಲ್ಲಿ ತೊಗೊಂಡು ಅಗಿತಾ ಇದ್ದೀನಿ. ಈಗ ಯಾವ್ದು ಹಾಕೋಣ ಫಸ್ಟು? ಹೇಳು. ನನಗೆ ತುಂಬ ಇಷ್ಟ ಆಲ್ಮೋಸ್ಟ್ ಮಾಡೋದಕ್ಕೆ. ಅಂದರೆ ನನಗೆ ಜಾಗ ಇರಬೇಕು, ಮಣ್ಣಿನ ಜಾಗದಲ್ಲಾದರೆ ಇವಾಗ ಇಷ್ಟ ಬಂದ ಗಿಡಗಳು ಹಾಕೋಬೋದು. ಎಂಥದ್ದು ಕಣ್ಣು ಕಾಣುತ್ತೋ ಅದನ್ನು ಹಾಕೋಬೋದು, ನಾವು ಬೆಳೆಸ್ಬೋದು. ಅದು ನಮ್ಮ ಸ್ವಂತ ಜಾಗ ಆಗಿರಬೇಕು. ಯಾರ್ದೋ ಜಾಗದಲ್ಲಿ ಹಾಕ್ಬಿಟ್ಟು ನಾವು 1-2 ಸಲ ಹಾಗೆ ಮಾಡಿದ್ದೀನಿ. ನಮ್ಮ ಮನೆ ಹತ್ರ ಅಂದರೆ ಮೊದಲು ನಾವು ಇಂಡಿವಿಜುವಲ್ ಮನೆಯಲ್ಲಿದ್ವಿ, ಅಲ್ಲಿ ತುಂಬ ಒಂದು ಜಾಗನೇ ಇತ್ತು ಮನೆಯಲ್ಲಿ. ಅಲ್ಲಿ ಎಲ್ಲ ಥರನೂ ಹಾಕ್ಬಿಟ್ಟು ಲಾಸ್ಟಲ್ಲಿ ಬರುವಾಗ ಎಲ್ಲ ಬಿಟ್ಬಿಟ್ಟು ಬಂದೆ. ಎಲ್ಲ ಬೈತಾಯಿದ್ರು, ಪಾಟಿಂಗೆಲ್ಲಾರು ಹಾಕಿದರೆ ಎತ್ಕೊಂಡು ಹೋಗೋದಿತ್ತಲ್ಲ ಅಂತ. ಹಂಗೆ ಆಯ್ತದೆ. ಅದಕ್ಕೆ ಈಗ ಜಾಸ್ತಿ ಎಲ್ಲೂ ಹಾಕಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಏನಂದರೆ ಪಾಟಿಂಗ್ ಮಾಡಿರೋ ಉದ್ದೇಶ ಏನಂದರೆ ನನಗೆ ಜಾಗ ಫ್ರೀ ಆಗಿದೆ. ಜಾಗ ನೋಡಿ ಇಷ್ಟೆಲ್ಲ ಇದೆ, ಪಾಟಿಕ ಚೆನ್ನಾಗಿದೆ. ಇರೋದ್ರಲ್ಲೇ ನಮಗೆ ಬೇಕಾಗಿರೋ ಗಿಡಗಳನ್ನು ನಾವು ಬೆಳೆಸ್ಕೊಂಡು. ಇನ್ನೂ ನಮಗೆ ಅಕ್ಕಪಕ್ಕ ಯಾರೂ ಸರಿಯಾಗಿ ಪರಿಚಯ ಆಗಿಲ್ಲ. ನಾನು ಯಾರಾದ್ರೂ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಮಾತಾಡ್ಸಿದ್ರೆ ಮಾತಾಡ್ತೀನಿ ನಾವು, ಆದರೆ ಮಾತಾಡಿಲ್ಲ ಅಂದರೆ ನಾನಂತೂ ಯಾರನ್ನೂ ಮೇಲ್ಬಿದ್ದು ಮಾತಾಡ್ಸೋಕ್ಕೆ ಹೋಗಲ್ಲ. ಅವಶ್ಯಕತೆ ಇಲ್ಲ ಅನಿಸುತ್ತೆ. ಹಿಂಗೆ ಇದ್ರೇ ಚೆಂದ ಅನಿಸುತ್ತೆ ಅಲ್ವಾ? ಬೇಕು ಆ ಪಾಟ್ ಎತ್ಕೊಡ್ತೀನಿ ಚಿನಿ ಊಟ. ಈ ಒಂದು ಪಾಟಿಂಗು ನಾನು ಒಂದು 6 ಪಾಟ್ ಏನೋ ಬಂದಿತ್ತು ಮೀಶೋದಲ್ಲ, ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಮೊದಲು ಇದಕ್ಕೆ ಫ್ಲವರ್ಸ್ಗಳು ಆ ಮನೇಲಿ ಹಾಕಿದ್ದೆ. ಸ್ವಲ್ಪ ಬಿಸಿಲು ಜಾಸ್ತಿ ಆಗಿಲ್ಲ, ಬಾಡೋಗಿತ್ತು. ಈಗ ಒಂದು ನೋಡೋಣ, ಮಣ್ಣನ್ನು ಪಾಟಿಂಗ್ ಮಾಡ್ತೀನಿ. ಗಿಡ ಆಲ್ಮೋಸ್ಟು ಇಲ್ಲೇ ಇದೆಯಲ್ಲ, ಇದು ಸ್ವಲ್ಪ ಆರೆಂಜ್ ಗೊತ್ತಲ್ಲ ನಿಮಗೆಲ್ಲ. ಈ ಗಿಡ ನೋಡಿದ್ದೀರಾ ಅನ್ಸ್ಕೊತೀನಿ. ಸ್ವಲ್ಪ ಇವಾಗ ಮೊಕ್ಕಸ್ತಾ ಇದೆ. ಕಸ್ಲಿ ಅಂತಲೇ ಬಿಟ್ಟಿದ್ದೀನಿ ಈಗೆಲ್ಲ, ಅದಕ್ಕೂ ಪಾಟಿಂಗ್ ಮಾಡೋಕ್ಕೆ ಅಂತಲೇ. ಒಂದು ಸ್ವಲ್ಪ ಸಣ್ಣದಾಗಿತ್ತು. ಮೊಗ್ಗು ಹಚ್ಚಿದ ಮೇಲೆ ಪಾಟಿಂಗ್ ಮಾಡ್ತೀನಿ. ಇವಾಗ ಫ್ಲವರ್ ಬರ್ತಾ ಇದೆ ಅನಿಸುತ್ತೆ. ಎಲ್ಲ ನೋಡಿರಿ, ಮೊಗ್ಗು ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ. ಇದು ಅದಕ್ಕೆ ಅಂತ ಸೀಸನ್ ಇರುತ್ತೆ, ಆ ಟೈಮಲ್ಲಿ ತುಂಬ ಜಾಸ್ತಿ ಬರುತ್ತೆ. ಒಂದು 6 ಮಂತ್ಸೇ ಇದೇ ಹೂವನೇ ಬಿಡುತ್ತೆ, ಆಮೇಲೆ ಹೂವನೇ ಬಿಡಲ್ಲ ಅದು. ಹಾಗಾಗಿ ಈಗ ಸ್ವಲ್ಪ ಮಣ್ಣು ಜಾಸ್ತಿ ಇದೆ ಪಾಟಿಂಗಲ್ಲಿ, ಅದಕ್ಕೆ ಪಾಟಿಂಗ್ ಮಣ್ಣು ಸ್ವಲ್ಪ ಇದಕ್ಕೆ ಹಾಕೊಂಡು ಇದಕ್ಕೆ ಪಾಟಿಂಗ್ ಮಾಡ್ಕೊಂಡು. ಮಣ್ಣು ಸ್ವಲ್ಪ ಕಮ್ಮಿನೇ ಇರಬೇಕು, ಅತಿ ಆದಷ್ಟು ಉಸಿರಾಡೋಕ್ಕಾಗಲ್ಲ ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಇಲ್ಲಿ ನೋಡಿ ಎಷ್ಟು ಪಾಟಿಂಗ್ ಇದೆ. ಯಪ್ಪ, ಜಾಸ್ತಿ ಹಾಕಿದ್ದೀನಿ ಮಣ್ಣು ಅನಿಸುತ್ತೆ. ಸಾಕು, ಉಸಿರಾಡೋಕ್ಕಾಗಲ್ಲ.
ಅದ್ರಲ್ಲಿ ಇದೆಯಾ ಮಣ್ಣು ಅಂತ ಜಾಸ್ತಿ? ನನ್ನ ದೋಸೆ ಅಲ್ಲೇ ಇದೆ. ಮಣ್ಣಲ್ವಾ, ಏನೂ ಆಗಲ್ಲ, ತೊಳ್ಕೊಬೋದು ವಾಪಸ್. ಒಳ್ಳೆ ಮಣ್ಣು, ಕೊಕೊನಟ್ ಫಿಟ್ಟು ಆ್ಯಂಡ್ ಕೆಮ್ಮಣ್ಣು ಇವೆಲ್ಲನೂ ಮಿಕ್ಸ್ ಆಗಿರೋಂಥ ಮಣ್ಣೆ ಇದಕ್ಕೆ ನಾನು ನರ್ಸರಿ ಪಾಟಿಂಗ್ ಮಾಡಿಸಿದ್ದೆ. ಎಲ್ಲ ದೊಡ್ಡ ದೊಡ್ಡ ಪಾಟ್ ಏನಿದೆ ಇವೆಲ್ಲ ನಾನು ನರ್ಸರಿ ಪಾಟಿಂಗ್ ಮಾಡಿಸ್ಕೊಂಡೆ ತೊಗೊಬಂದಿರೋದು. ಅವರೇ ತಂದುಕೊಡ್ತಾರೆ, ಮನೆಗೆ ಹೇಳಿದ್ರೆ ಪಾಟ್ ಮಾಡಿ ಚಾರ್ಜ್ ಮಾಡ್ತಾರೆ ಇಷ್ಟು ಅಂತ. ಸಾಕಲ್ಲ ಇಷ್ಟು. ಹುಳ ಚೆನ್ನಾಗಾಗಿದೆ ಇದರಲ್ಲಿ. ಏನಮ್ಮ ನೀನು? ಹ್ಞೂ, ಯಪ್ಪ, ಹುಳ ಚೆನ್ನಾಗಿದೆ. ಹುಳನೇ ಆಲ್ಮೋಸ್ಟ್ ಒಬ್ಬ ನೋಡಿ, ಸಣ್ಣ ಸಣ್ಣ ಹುಳಗಳು. ತಿನ್ನು, ತಿನ್ನಿಸ್ತಾನೆ. ಫ್ರೈ ಮಾಡು. ಬಾ ಮಾಡು ಫಸ್ಟ್. ಆರಾಮಾಗಿ ತಿನ್ನಿಸ್. ಫಸ್ಟ್ ಫ್ರೈ ಮಾಡು. ಸಾಕಲ್ಲ ಇಷ್ಟು ಪಾಟ್, ಜಾಸ್ತಿ ಈ 3 ಈಗ ಬೇರೆ ಗಿಡಗಳು ಹಾಕ್ಬೋದಾ? ಓಕೆ, ನೆಕ್ಸ್ಟ್ ಚಿನಿ ಇದು ಹಾಕೋಣ. ಓಕೆ, ಇದನ್ನೆಲ್ಲ ಪಾಟಿಂಗ್ ಮಾಡೋಣ. ಇದು ತೆಗೆಯೋದೇ ಹೆಂಗೆ ತೆಗೆದು ನೀರು ಕುಯ್ಬೇಕಾ? ಒಡಿ ಒಂದು ಹಿಂಗೋ ನೆಲದ ಮೇಲೆ ಸೈಡಲ್ಲಿ. ಬಂತು ಬಂತು. ಓಹೋ, ತೆಗೆದು ಹೆಂಗಿದು ಕುಯ್ಬೇಕಾ? ಏನಿಲ್ಲ, ಆ ಮಣ್ಣೆ ಹಂಗೆ ಹಾಕ್ಬಿಡು. ಎಷ್ಟು ಚೆನ್ನಾಗಿ ಬೇರು ಬಿಟ್ಟೈತೆ ಆಮೇಲೆ ಅದು. ಕೆಳಗಡೆ 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 ತೆಗಿ. ಮೇಲ್ಗಡೆ ಸಾಕು, ಕೆಳಗಡೆ ಕೆಳಗಡೆ ಸಿಗಾಕಣೈತಲ್ಲ ಅದು. ಪೂರ್ತಿ ಈಗ ಈಗ ಬಂತು, ಈಗ ಬಂತು, ಈಗ ಬಂತು. ಬೇರು ಸಖತ್ತಾಗಿ ಕಚ್ಚಿದೆ, ಮಾತ್ರ ಚೆನ್ನಾಗಿ ಬರುತ್ತೆ, ಏನಿಲ್ಲ. ಕೈ ಕೆಸರ ಬರೀ ಬಾಯಿ ಮೊಸರು, ತಲೆ ಮೊಸರು. ಈ ಬೇಸಿಗೆಗೆ ಹೋದಕ್ಕೂ ಕಮ್ಮಿ. ತಲೆ ಮೊಸರು ಹೂವು ತಲೆ ಹಾಕೋದಿಲ್ವಾ? ನಂತರ ಥಿಂಕ್ ಮಾಡಬೇಕು. ತಲೆ ಮೊಸರು ನಾನು ಹೇಳಿದ್ದೆ ಸರಿ. ಓಹೋ, ಇದು ಬೇರೆ. ತಲೆ ಏನಕ್ಕೆ ಈಗ ಸಿಂಗಲ್ ದಳದ್ದು ಹಾಕಿದ್ರೆ ನೋಡಿ, ಸಿಂಗಲ್ ದಳ ಹೇಳಿದ್ಮೇಲೆ ಪಿಂಕ್ ಕಲರ್ ಇದು ಆ್ಯಕ್ಚುಲಿ. ಇದನ್ನು ಹಾಕಿದ್ರೆ ಜಾಸ್ತಿ ಹೂವನ್ನು ಬಿಡುತ್ತೆ. ಇನ್ನೊಂದು ಇದಕ್ಕೆ ಸ್ವಲ್ಪ ಸ್ಪೇಸ್ ಬೇಕು ಜಾಸ್ತಿ, ಹಾಗಾಗಿ ಸ್ವಲ್ಪ ಈ ಚೀಲಕ್ಕೆ ಹಾಕಿದ್ರೆ ವರ್ತಿರುತ್ತೆ, ಬೇರೆ ಹೋಗಲಿ ಒಳಗಡೆಗೆ ಅಂತ ಅಷ್ಟೇ. ಬನ್ನಿ ಚೂ ಮಣ್ಣು ತೆಗೆಯೋಣ, ಸ್ವಲ್ಪ ಕಮ್ಮಿ ಇಲ್ಲಿಗೆ ಹಾಕ್ತೀನಿ. ಬೀಜ ಹಾಕಿದ್ದೆ ಹೋಗ್ತಿದ್ದೀನಿ. ಯಾವ ಹೂವು ಅಲ್ಲ, ಸಾರಿ, ಸೊಪ್ಪು, ಕಿರಿಕಿರೆ ಹಾಕಿದ್ದೀನಿ. ಕಿರಿಕಿರೆ ದಂಟು ನಾನು ಬರ್ತಾ ಇಲ್ಲ ಅಂದ್ಕೊಂಡ್ರೆ ಅದು ಬರ್ತಾ ಇದೆ, ನಿಧಾನಕ್ಕೆ ಬರ್ತಾ ಇದೆ, ಬರಲ್ಲ, ಸತ್ತೋಗ್ತವೆ. ಈಗ ಬಿಸಿಲಲ್ಲಿ ಸೊಪ್ಪುಗಳು ಬರ್ಸೋದು ತುಂಬ ಕಷ್ಟ ಇದೆ. ಕೆಲವೊಂದೆಲ್ಲೋ ಅಲ್ಲಿ ಬರ್ತಾ ಇದೆ ನೋಡಿ. ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಬೆಳೆಸ್ತಿದ್ದೆ ಮೊದಲು. 1 ಈರುಳ್ಳಿ ಹಾಕಿದ್ರೆ ನೆಕ್ಸ್ಟ್ ದಿನಕ್ಕೆ ಅದು 5 ಈರುಳ್ಳಿ ಆಯ್ತಿತ್ತು.
ಫ್ರೆಂಡ್ಸ್ ನಾನು ಇದೊಂದೇ ಅಂತಲ್ಲ, ಅಲ್ಲಿ ಹಿಂದೆಗಡೆನೂ ಅಷ್ಟೇ ಚೀಲದ ಬ್ಯಾಗ್ ಕಾಣಿಸ್ತಿದೆಯಲ್ಲ, ಅದಕ್ಕೆಲ್ಲ ನಾನು ಸೊಪ್ಸಿಗೆ ಸೊಪ್ಪು, ಪಾಲಕ್ಕು, ದಂಟು, ಈ ರೀತಿ ಕೊತ್ತಂಬರಿ, ಈ ರೀತಿ ಆ ಟೈಮ್ಗೆ ಯಾವ್ಯಾವ ಬೇಕೋ ಸ್ವಲ್ಪ ಹಾಕೋತಾ ಇರ್ತೀನಿ. ಏಕೆಂದರೆ ಮನೆಗೆ ಏನಾರು ಎಮರ್ಜೆನ್ಸಿ ಅಂತ ಆಗುತ್ತೆ ಅಂತ. ಆದರೆ ಬೇಸಿಗೆ ಟೈಮಲ್ಲಿ ಮಾತ್ರ ಹಾಕಕ್ಕೆ ಹೋಗಲ್ಲ, ಯಾಕೆಂದರೆ ಬೇಸಿಗೆ ಟೈಮಲ್ಲಿ ಎಲ್ಲ ಹೋಗುತ್ತೆ. ಹಾಗಾಗಿ ಈಗ ನಾನು ಒಂದಲ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಕಿದ್ದೀನಿ, ನಿಮಗೆ ತೋರಿಸ್ತೀನಿ ಒಂದಿನ. ಚೆನ್ನಾಗಿ ಬರ್ತಾಯಿದೆ. ಹಾಗೆ ಎಲ್ಲ ಗಿಡಗಳಿಗೂ ಪಾಟಿಂಗ್ ಮಾಡಿದೆ. ಇನ್ನೊಂದೆರಡು ಪಾಟಿಂಗ್ ಇದೆ. ನಾನು ಏನು ಹೇಳೋದಂತಂದರೆ, ಈ ಥರ ನಾವುಗಳು ಸುತ್ತಮುತ್ತ ಒಂದು ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡ್ರೆ ಒಳ್ಳೆಯ ಗಾಳಿಗಳು ಬರುತ್ತೆ. ಹಾಗೆ ಅದನ್ನು ನಾವು ಮಕ್ಳುಗಳಿಗೆ ಮೇಯ್ನಾಗಿ ಹೇಳ್ಕೊಡ್ಬೇಕು, ಗಿಡಗಳನ್ನ ಬೆಳೆಸಿ ಅಂತ. ಏಕೆಂದರೆ ಅದು ಒಂದು ನಮ್ಮ ಸಂಸ್ಕೃತಿ ಅಂತಲೂ ಹೇಳ್ಬೋದು. ಅದು ಒಳ್ಳೆ ಗಾಳಿ ವಾತಾವರಣಗಳನ್ನ ಈಗಲಿಂದೇ ಮಕ್ಳುಗಳಿಗೆ ಹೇಳ್ಕೊಡ್ಬೇಕು. ಈಗಲೇ ನಾವು ಹೊರ್ಗಡೆ ಹೋದರೆ ಒಂದು ಮರನೂ ಸಹ ನಮಗೆ ಕಾಣೋದಿಲ್ಲ, ಆ ರೀತಿ ಆಗಿಬಿಟ್ಟಿದೆ ಪ್ರಪಂಚ. ಹಾಗಾಗಿ ನಾವು ಈ ರೀತಿನಾದರೂ ಮನೆಗಳಲ್ಲಿ ಸುತ್ತ ಸ್ವಲ್ಪ ಹಸ್ರನ್ನ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಅದನ್ನು ನಾವು ಈಗಲೇ ಮಕ್ಕಳುಗಳಲ್ಲಿ ಅದನ್ನು ನಾವು ಮಕ್ಕಳಿಗೆ ಹೇಳಿ ಕೊಟ್ಟರೆ ಒಳ್ಳೆಯದು. ನನಗಂತೂ ತುಂಬ ಇಷ್ಟ ಗಿಡಗಳನ್ನ ನೋಡ್ಕೊಳ್ಳೋದಾಗಲಿ, ಅದನ್ನು ನೆಡೋದಾಗಲಿ ತುಂಬ ಇಷ್ಟಪಡ್ತೀನಿ. ನನಗಂತೂ ಆ ಥರ ತುಂಬ ಗಾರ್ಡ್ನಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಅದು ಆವಾಗಿಂದನೂ ನನಗೆ ಅಭ್ಯಾಸ. ಎಲ್ಲರೂ ಅಂತಾರೆ ನಿನ್ನ ಕೈಯಲ್ಲಿ ಗಿಡ ಚೆನ್ನಾಗಿ ಬರುತ್ತೆ ಅಂತ. ಅದು ಗೊತ್ತಿಲ್ಲ ನನಗೆ, ಆದರೂ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೇಳ್ತಾಯಿರಿ ಮನಿ ಪಾಯಿಂಟು ನಿಮ್ಮ ಮನೇಲಿ ಯಾಕಷ್ಟು ಚೆನ್ನಾಗಿ ಬರುತ್ತೆ ಅಂತ. ಏನೂ ಇಲ್ಲ, ಸೀಕ್ರೆಟ್ ಹೇಳಿ ಅಂತ ಸಹ ನನಗೆ ಯಾರೋ ಕಾಮೆಂಟ್ ಮಾಡಿದ್ದೀರಾ. ಮನಿ ಪಾಯಿಂಟ್ಗೆ ನೀಟಾಗಿ ನೀರು ಹಾಕಿ, ಹಾಗೆ ಅದು ಯೆಲ್ಲೋ ಕಲರ್ ಬರದೇ ಇರೋ ಹಾಗೆ ಥರ ನೋಡ್ಕೊಳ್ಳಿ, ಅದನ್ನು ಕಿತ್ತಾಕ್ಬಿಡಿ ಅಲ್ಲಲ್ಲೇ ಯೆಲ್ಲೋ ಕಲರ್ನ. ಇದು ಬಂದು ವೈಟ್ ದಾಸವಾಳ ಆಗಿರುತ್ತೆ, ಬಿಳಿ ದಾಸವಾಳ. ಇದು ಹೇರ್ಗೆ ತುಂಬ ಒಳ್ಳೆಯದು, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಇನ್ನೊಂದು ನಾನು ಹೇರ್ಗೆ ಎಣ್ಣೆ ಮಾಡ್ತೀನಲ್ವಾ, ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ನಾನು ಹೂವು ಕೇಳಬೇಕಿತ್ತು. ಈ ಒಂದು ಏರ್ ಫಾಲ್ಗಾಗಲಿ ಹೇರ್ಗೆ ಎಣ್ಣೆ ಮಾಡೋದು ವೈಟ್ ದಾಸವಾಳ ಬಳಸಿದ್ರೆ ತುಂಬ ಒಳ್ಳೆಯದು, ಅದಕ್ಕೆ ಗಿಡ ಹಾಕಿರೋದು. ಫೈನಲಿ ಪಾಟಿಂಗ್ ಮುಗೀತು. ಇದು ಮಾತ್ರ ನನ್ನ ಅಡುಗೆ ಮನೆಗೆ ಬರುತ್ತೆ, ಡೈನಿಂಗ್ ಟೇಬಲಿಗೆ ಬರುತ್ತೆ. ಇದು ಬಂದು ಮೋಸ್ಟ್ಲಿ ಔಟ್ಡೋರ್ ಅಲ್ಲ, ಇಂಡೋರ್ ಇಂಡೋರ್. ಎರಡೂ ಮಾಡ್ಬೋದು. ಇಲ್ಲ, ಅವ್ರು ಹೇಳಿದ್ರು ಇಷ್ಟು ಬಿಸಿಲು ಬರುತ್ತೆ, ಹಂಗೆ ಅಷ್ಟೇ ಸಾಕಂತೆ. ಅಲ್ಲಿ ಬಿಸಿಲು ಬರುತ್ತಲ್ಲ, ಸಾಕಲ್ಲ, ದಿನಕ್ಕೆ ಒಂದೆರಡು ದಿನಕ್ಕೆ ಒಂದ್ಸಲ ನೀರು ಹಾಕಿ ಅಂತ ಹೇಳಿದ್ದಾರೆ. ಜಾಸ್ತಿ ಬಿಸಿಲಲ್ಲಿ ಇಡಬೇಡಿ ಅಂತ ನೋಡೋಣ, ಬಂದರೆ ಬರಲಿ, ಬಿಟ್ಟರೆ ಬಿಡಲಿ. ಈ ಥರ ಗಿಡಗಳ ಮೇಲೆ ಆಸೆ ಇಲ್ಲ, ಅದಕ್ಕೆ ಒಂದೇ ತಂದಿದ್ದು ನಾನು. ನನಗೇನಿದೆ ದಾಸವಾಳ ಈ ಥರ. ಆ ಪಾಟ್ ಅದಕ್ಕೂ ಹಾಕ್ಬೋದಲ್ಲ, ಡಿಸೈನ್ ಚೆನ್ನಾಗಿರುತ್ತೆ. ಅದು ಪ್ರಿಂಟ್ ಯಾವುದದ ಅದನ್ನು ನೇತಕಕ್ಕೇನೋ ಜಾಗ ಬೇಕಲ್ಲ, ಇಲ್ಲಿ ಅಡಿಕೆ ಮೇಲೆ ಅದರ ಒಂದು ಗಿಡಕ್ಕೆ ವ್ಯವಸ್ಥೆ ಮಾಡಿ ಓಕೆ ಅಂತ ಅನ್ಕೊಂಡಿದ್ದೀನಿ. ಈಗೆಲ್ಲ ಚೇರ್ ಮಾಡು. ಈಗ ಎಲ್ಲನೂ ಅದನ್ನ ಆ ಮೂಲೆಗೆ ಹಾಕ್ಬಿಟ್ಟು ಸ್ಲಿಪ್ಪರ್ನ ಇಲ್ಲಿಗೆ ಹಾಕಿ ಬರೋಣ. ಯಾವುದು ಯಾವ ಇದನ್ನ ಆ ಮೂಲೆ ದೊಡ್ಡ ಗಿಡ ಚೆನ್ನಾಗಿ ಕಾಣುತ್ತೆ ಅಂತ. ಅದು ಒಂದು ಕಡೆ ಸಪ್ರೇಟ್ ಆಗೋಯ್ತು. ಒಂದು ಮೂಲೆಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಹೈಲೈಟಾಗಿ ಕಾಣುತ್ತೆ. ಗಿಡ ನಾನು ಪುಟ್ಟು ಗಿಡ ತಂದಿದ್ದು, ಇಷ್ಟೇ ಗಿಡ ಪಾಟಿಂಗ್ ಮಾಡಿಕೊಟ್ಟಿದ್ದವರು. ಪಾಟಿಂಗ್ ಬಂದಿದ್ದು ಆ ಗಿಡದ್ದುವೆ ಇದೆ ಮರಿ. ತಿರ್ಗಾ ಅಲ್ಲೊಂದು ಕೆಳಗಡೆ ಒಂದು ಮರಿ ಬರ್ತಿದ್ದು, ಪಾಟಿಂಗ್ ಮಾಡಬೇಕು, ಆದರೆ ಪಾಟ್ ಇಲ್ಲ, ಅದಕ್ಕೆ ಬೇಕಾಗಿರೋ ಪಾಟ್ ಇಲ್ಲ. ಅದಕ್ಕೆ ಸುಮ್ಮನೆ ಇದ್ದೀನಿ. ಈ ಥರನೇ ಪಾಟಿಂಗ್ ತಂದು ಒಂದು ಚೆನ್ನಾಗಿರೋ ಪಾಟಿಂಗ್ ಮಾಡೋಣ ಅಂತ, ಮನೇಲಿ ಮಾಡೋಣ ಅಂತ. ಅಲ್ಲಿ ಹಾಂ, ಸ್ವರ್ಗಕ್ಕೆ ದಾರಿ ನೋಡಿ ಗಾಯ್ಸ್, ನೋಡಿ ಸ್ವರ್ಗಕ್ಕೆ ದಾರಿ ಅಂತ ಹೋಗಿ ಹೊಡ್ತಿದ್ದು. ನೀವು ಬನ್ನಿ ಹೋಗೋದ ಹೋಗೋದಾ ಗಿಡಗಳಿಗೆ ಜಾಯಿನ್. ಈಗೆಲ್ಲ ಮುಗೀತು, ಎಲ್ಲನೂ ಕ್ಲೀನ್ ಮಾಡಿ ಕಸ ಗುಡಿಸಿ ಆ ಜಾಗನ ಒರೆಸಿ ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಗಿಡಗಳನ್ನ. ಮಗಳು ಹೆಲ್ಪ್ ಮಾಡ್ತಾವಳೆ. ಏನೇನೇ ಜೋರಾಗಿ ಹೇಳು. ನಾನು ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ಟೆ ಗೈಸ್, 10th ಎಕ್ಸಾಮಲ್ಲಿ. ಅದಕ್ಕೆ ನಮ್ಮಮ್ಮ ಕಸ ಗುಡಿಸಿ ಎಲ್ಲ ಮಾಡಿಸ್ದೆ. ಎಂಥದ್ದು ಇಲ್ಲ, ಅವಳದು ಇವತ್ತು ಎಕ್ಸಾಮ್ ನಡೀತು ಕನ್ನಡ ಆದಮೇಲೆ ಸ್ವಲ್ಪ ನಾಳಿದ್ದು ಅನಿಸುತ್ತೆ, ನಾಳೆ ರಜಾ. ಶಿವರಾತ್ರಿ, ನಾಳೆ ಶಿವರಾತ್ರಿ ಅಲ್ಲ, ನಾಳೆ ರಜಾ ಇದೆ. ಅದಕ್ಕೆ ಮೇಡಮ್ ಅವರು ಒಂಚೂರು ಗಿಡ ಮಾಮೂಲಿ ಇದೆಯಲ್ಲ, ಈ ಥರ ಎಲ್ಲ ಕೆಲಸಗಳು ಮಾಡಿದ್ರೆ, ಪಾಟಿಂಗ್ ಮಾಡಿದ್ರೆ ರೀಫ್ರೆಶ್ ಆಗುತ್ತೆ. ಯಾರಿಗಾದರೂ ಇಷ್ಟವಾಗಿರೋ ಕೆಲಸ ಇದು. ಹಾಗಾಗಿ ಒಂಚೂರು ಮನೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಮನೆಗೆ. ಈ ಕಡೆ ಬಾ, ಒಂದು
ವಾವ್ ಫ್ರೆಂಡ್ಸ್ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಖುಷಿ ಆಯಿತು. ಈ ಥರ ಸೆಟಪ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಆದರೆ ಪಾರ್ಟ್ ಖಾಲಿ ಇತ್ತು. ಯಾರ ಮನೆಗೆ ಎಂಟ್ರೆನ್ಸ್ ಬಂದ ತಕ್ಷಣ ವಾವ್ ಅನಿಸ್ಬೇಕು, ನಮ್ಮನ್ನು ನೋಡಿ ಅವರು ಒಂದು ಒಳ್ಳೆಯದನ್ನು ಕಲಿಬೇಕು. ಆ ರೀತಿ ನಾವು ಒಂದು ಯಾರಿಗಾರ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ನನಗೆ ಆ ಥರ ಆಸೆ. ನನಗಂತೂ ತುಂಬ ಇಷ್ಟ ಆಯಿತು. ಲಾಸ್ಟ್ ಫೈನಲ್ ಮೌನೆ ಯಾವಾಗ ಬಂದ್ರಿ ಮೇಡಮ್? ಇವಾಗ ಬಂದ್ವಿ. ಹೌದಾ? ನಾನು ಚೆನ್ನಾಗಿ ಕಾಣಿಸಲ್ಲ, ರೆಡಿ ಆಗಿಲ್ಲ. ಎಲ್ಲ ನ್ಯಾಚುರಲ್ ಇಷ್ಟಪಡ್ತಾರೆ. ಎಸ್. ಏನು ತಂದ್ರಿ ಬಟ್ಟೆ? ಸೀರೆ ತಂದಿದ್ದೀನಿ ಹೌದಾ? ನೋಡಿ. ಕೊಡಿ. ನನ್ನ ಏನಂತಾರೆ, ಟೈಲರ್ ಅಂತಾರ ಡಿಸೈನರ್ ಅಂತಾರ? ನನ್ನ ಪರ್ಸ್ನಲ್ ಡಿಸೈನರಪ್ಪ ಇವರು, ಮೈ ಪರ್ಸ್ನಲ್ ಡಿಸೈನರ್. ಸೀರೆಗಳು ಇದೆಲ್ಲ ಸೀರೆ ನಾನು ಕೊಟ್ಟಿರೋದು ಯಾವುದು ಗೊತ್ತಾ? ಸೀರೆ ಇಟ್ಕಲ್ ಸೀರೆ. ನಮ್ಮ ಮೇಡಮ್ಮು ಬೆಳಗಾವಿ ಅಲ್ಲ ಅವ್ರ ಹೆಸರು? ಇದು ಬೆಳಗಾವ್ ಬೆಳಗಾಮ ಇಲ್ಲ ಬೆಳಗಾವಿ ಕಣೋ? ಬೆಳಗಾಮ. ಅಲ್ಲಿ ನಮ್ಮ ಬ್ಯೂಟಿಷನ್ ಪ್ರೀತಿ ಮ್ಯಾಮು ಅವ್ರ ಹತ್ರ ನಾನು ತೊಗೊಂಡಿದ್ದೆ ಒಂದಷ್ಟು ಸೀರೆಗಳು. ಅಲ್ಲಿಂದ ತಂದು ಕೊಟ್ಟಿದ್ರು ಕಾಟನ್ ಸೀರೆಗಳು. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ವೇರ್ ಮಾಡಿದ್ರೆ ವೇರ್ ಮಾಡಿದ್ದೀನಿ ಅನ್ನೋ ಫೀಲೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸ್ಯಾರಿ. ಆ್ಯಂಡ್ ಕಾಂಬಿನೇಷನು ಅಷ್ಟೇ ಚೆನ್ನಾಗಿ ಕೊಟ್ಟಿದ್ಯಾ ಕಾಂಬಿನೇಷನ್. ಇದು ಚೆನ್ನಾಗಿ ಕಾಣ್ತೈತೆ ಬ್ಲೂ. ಬ್ಲ್ಯಾಕ್ ಇದೆಯಾ ಸ್ವಲ್ಪ? ನೆವಿ ಬ್ಲೂ. ಹಾಂ ಇದು 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 ಇಲ್ಲ, ಅದು ಡಿಸೈನ್ ಕೊಟ್ಟಿರೋದು, ಅದು ವಾಶ್ ಆದ್ಮೇಲೆ ಇದು ಚೆನ್ನಾಗಿದೆಯಾ ನೋಡಿ. ಈ ಸೀರೆ ಸಾಕಾಗಿದೆ ಅಲ್ಲ. ಸಪ್ರೇಟಾಗಿ ತೋರಿಸಿದ್ದೀನಿ ತೆಗಿ ಆ ಕಡೆ. ಸೀರೆ ತೋರಿಸ್ಲಾ? ಈ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಬಟ್ ನನಗೆ ಇದು ಇಷ್ಟ ಆಯ್ತು. ಸರಿ, ಇದಕ್ಕೆ ನೆರಿಗೆಗೆ ಬರುತ್ತಲ್ಲ ಕೆಳಗಡೆ, ಚೆನ್ನಾಗಿ ಸ್ವಲ್ಪ ದೊಡ್ಡ ಬಾರ್ಡ್ರ್. ಚೆನ್ನಾಗಿ ಬರುತ್ತಲ್ಲ. ಸುಮಾರು ಹೊಲಿಸಿದ್ದೀನಿ ಇದನ್ನು ನಾನು ಕಾಟನಲ್ಲೇ. ವೇರ್ ಮಾಡೋಕ್ಕೆ ಕಲರ್ ಇದೆ, ವೇರ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಇದು ಸ್ವಲ್ಪ ಅಷ್ಟೊಂದು ಸಾಫ್ಟ್ ಇಲ್ಲ. ಇದು ಅಷ್ಟು ಸಾಫ್ಟ್ ಇಲ್ಲ. ಹೌದಾ? ಅಂದರೆ ನೀರಿಗೆ ಹಾಕಿದ್ರೆ ಆಗ್ಬೋದೇನೋ? ತುಂಬ ಸಾಫ್ಟ್ ಐತಿ, ಇದು ಸಾಫ್ಟ್. ನೀರಿಗೆ ಹಾಕಿದ್ರೆ ನೀರಿಗೆ ಹಾಕಿದ್ರೆ ಹಿಂಗೆ ಇರುತ್ತೆ. ನಮ್ಮಮ್ಮ ಒಂದು ಬ್ಲ್ಯಾಕ್ ಸೀರೆ ನೀರಿಗೆ ಹಾಕಿದ್ರಲ್ಲ. ಹೌದಾ? ಐರನ್ ಮಾಡಬೇಕು. ಏನಿಲ್ಲ, ಉಟ್ಕೋವಾಗ್ಲೂ ಒಂಚೂರು ಪರ್ಫೆಕ್ಟಾಗಿ ಐರನ್ ಕೈಯಲ್ಲೇ ಕೊಟ್ಕೊಂಡ್ರೆ ಐರನ್ ಬರುತ್ತೆ, ನೀಟಾಗಿ ಬಂದ್ಬಿಡುತ್ತೆ ಈ ಸ್ಯಾರಿಗಳು. ಪಿನ್ ಮಾಡ್ಕೊಟ್ರಲ್ಲ, ಚೆನ್ನಾಗಿ ಬರುತ್ತೆ ಸ್ಯಾರಿಗಳು. ಇಷ್ಟೇ. ನೀಟಾಗಿ ಬಂದ್ಬಿಡುತ್ತೆ. ಆಮೇಲೆ ಒಂಟಿ ಪಿನ್ನೂ ಅಷ್ಟೇ. ಇದು ಒಂಟಿ ಪಿನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಮೊನ್ನೆ ಗ್ರೀನ್ ಕಲರ್ ಸ್ಯಾರಿ ಅವ್ಳು ಕೊಟ್ಟಿದ್ದಲ್ಲ, ಅದು ಒಂಟಿ ಪಿನ್ ಹಾಕಿ ಹೋಗಿದೆ ಜಸ್ಟ್ ದೇವಸ್ಥಾನಕ್ಕೆ. ಚೆನ್ನಾಗಿ ಕಾಣ್ತಾ ಇತ್ತು. ಇದು ಹೊಲಿಸಿರೋದು ಶಿವರಾತ್ರಿಗೆ ಹಾಕೊಳ್ಳೋಣ ಅಂತ. ನೋಡೋಣ ಯಾವ್ದು ಹಾಕೋತೀನಿ ಅನ್ನೋದು ಗೊತ್ತಿಲ್ಲ. ಎರಡು ಹಾಕೋತೀನಿ ಅಂದೆ. ಇಲ್ಲಿಂದ ಹೋಗೋಕ್ಕೆ ಹಿಂಸೆ ಆಗ್ಬೋದಾ? ಬೆಳಗ್ಗೆ ಅದು ಹಾಕೊಳ್ಳ? ಓಕೆ. ನಾವು ನಂಜನಗೂಡಲ್ಲಿ ಜಾಗರಣೆ ಇರೋದಕ್ಕೆ ಇದು ಹಾಕೋತೀವಿ. ತಿರ್ಗಾ ವಾಪಸ್ ರಿಟರ್ನ್ ಬರ್ಲಿಕ್ಕೆ ಇದು ಹಾಕೋತೀವಿ. ಅಂದರೆ ರಾತ್ರಿ ಎಲ್ಲ ಓಡಾಡ್ಬೇಕಲ್ಲ ಸ್ಯಾರಿ ಹಾಕ್ಕೊಂಡು. ಇರ್ಸು ಮುರ್ಸಾಗಲ್ವಾ? ಇದು ಕಂಫರ್ಟಬಲ್ ಆಗಿರುತ್ತೆ. ಓಕೆ, ಇದು ಸ್ವಲ್ಪ ಬೆಳಗ್ಗೆ ಹಾಕೋ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ನೋಡಿ ಏನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇನ್ನು ಮುಂದೆ ನನ್ನ ವಿಡಿಯೋ ನಿಮಗೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಹಾಗೆ ಶಾರ್ಟ್ ಬ್ಲಾಗ್ಗಳು ಬರುತ್ತೆ. ಪ್ಲೀಸ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಿದ್ದೀರೋ ಒಂದಕ್ಕೂ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲ. ಬಾಯ್, ಗುಡ್ ನೈಟ್, ಬಾಯ್.